ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ರಸ್ತೆ ಗುಂಡಿ ರಾಜಕಾಲುವೆ ಈಗ ಅಂಡರ್ ಪಾಸ್. ದೂರು ಕೊಟ್ರು ಯಾಕೆ ನಿರ್ಲಕ್ಷ್ಯ? ಬಿಬಿಎಂಪಿ ಪಾಠ ಕಲಿಯೋಕೆ ಇನ್ನೆಷ್ಟು ಜೀವ ಬೇಕು? ಇದು ಕಿಲ್ಲರ್ ಬಿಬಿಎಂಪಿ ಸ್ಟೋರಿ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಇವತ್ತು ಮತ್ತೊಂದು ಜೀವ ಬಲಿಯಾಗಿದೆ. ಬಾಲಕಿ ಮೃತಪಟ್ಟಿದ್ದಾಳೆ. ಕಿಲ್ಲರ್ ಬಿಬಿಎಂಪಿ ಲಾರಿಗೆ ಜೀವ ಕಮರಿ ಹೋಗಿದೆ. ಬಾಳಿ ಬದುಕಬೇಕಾಗಿದ್ದ ಬಾಲಕಿ ಜೀವನವೇ ಅಂತ್ಯವಾಗ್ಬಿಟ್ಟಿದೆ. ಇದಕ್ಕೆ ಎರಡೆರಡು ರೀತಿಯಲ್ಲಿ ಬಿಬಿಎಂಪಿ ಕಾರಣ ಆಗುತ್ತೆ. ಒಂದು, ಬಿಬಿಎಂಪಿಗೆ ಸಂಬಂಧಪಟ್ಟಂತ ಕಸದ ಲಾರಿ ಡ್ರೈವರ್ ಎಡವಟ್ಟು ಮಾಡಿರೋದು. ಮತ್ತೊಂದು, ಅಂಡರ್ ಪಾಸ್ ನಲ್ಲಿ ಮಳೆ ನೀರು ನಿಂತಿತ್ತು, ಅದನ್ನ ಕ್ಲಿಯರ್ ಮಾಡಬೇಕಾಗಿತ್ತು. ಅದನ್ನ ಕ್ಲಿಯರ್ ಮಾಡಿದಿದ್ರೆ ಇವತ್ತು ಆ ಜೀವ ಹೋಗ್ತಾ ಇರಲಿಲ್ಲ. ರಸ್ತೆ ದಾಟ್ತಾ ಇದ್ದಾಗ ಲಾರಿಗೆ ಬಾಲಕಿ ಬಲಿಯಾಗಿದ್ದಾಳೆ. 12 ವರ್ಷದ ಬಾಲಕಿ ಅಕ್ಷಯ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಹೆಬ್ಬಾಳ ಪೊಲೀಸ್ ಠಾಣೆ ಮುಂದೆನೇ ಸರಣಿ ಅಪಘಾತ ಆಗಿರೋದು. ಹೆಬ್ಬಾಳ ಅಂಡರ್ ಪಾಸ್ ತುಂಬಾ ಮಳೆ ನೀರು ನಿಂತು ಬಿಟ್ಟಿತ್ತು. ಮಳೆ ನೀರು ನಿಂತಿದ್ದಕ್ಕೆ ರಸ್ತೆ ದಾಟ್ಬಿಟ್ಟು ಹೋಗೋಣ ಅಂತ ಬಾಲಕಿ ಮುಂದಾಗಿದ್ದಾಳೆ. ಕೇವಲ ಅಲ್ಲಿ ಬಾಲಕಿ ಮಾತ್ರ ಇರಲಿಲ್ಲ, ಆಕೆ ತಂಗಿ ಜೊತೆಗೆ ಇನ್ನೊಂದಿಷ್ಟು ಸ್ಟೂಡೆಂಟ್ಸ್ ಕೂಡ ಅಲ್ಲಿದ್ರು. ರಸ್ತೆ ದಾಟ್ತಾ ಇದ್ದಾಗ ಬಿಬಿಎಂಪಿ ಕಸದ ಲಾರಿ ಬಂದಿದೆ, ಡಿಕ್ಕಿ ಹೊಡೆದಿದೆ. ಪರಿಣಾಮ ಸ್ಥಳದಲ್ಲೇ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾಳೆ. ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಈಕೆನೆ ವಿದ್ಯಾರ್ಥಿನಿ ಅಕ್ಷಯ. ಇನ್ನು ಇದೇ ಕಸದ ಲಾರಿಯಿಂದ ಇವತ್ತು ಅಪಘಾತ ಸಂಭವಿಸಿರೋದು. ಈ ಬಾಲಕಿ ಜೀವ ಹೋಗಿರೋದು. ಹೋಗ್ಬಿಟ್ಟಾಳಪ್ಪ, ನನ್ನ ಕೈಲಿ ಆಯ್ತಾ ಇಲ್ಲ. SLC ಬುಕ್ ಕೊಡ್ತಾರೆ ಅಂದ್ಬಿಟ್ಟು ಬೆಳಗ್ಗೆ ಹೇಳ್ಬಿಟ್ಟು ಹೋದ್ಲು. ಬುಕ್ ಕೊಡ್ತಾರೆ, ತರ್ತೀನಿ ಮಮ್ಮಿ ಇವತ್ತು ನಾನು SLC ಟ್ಯೂಷನ್ಗಾದ್ರೂ ಸೇರ್ಕಮ್ಮ ಅಂದರೆ, ಇಲ್ಲ ಮಮ್ಮಿ ನಾನು ಮನೇಲೇ ಕೂತ್ಕೊಂಡು ಓದ್ತೀನಿ ಅಂತ ಹೇಳಿದ್ಲು. ಇಲ್ಲ ಮಮ್ಮಿ, ಎಲ್ಲಿಂದ ತಂದು ಕಟ್ತೀರಾ ನೀವು, ಇವಾಗ ಇರೋಕ್ಕಷ್ಟಲ್ಲಿ ಡ್ಯಾಡಿ ಎಲ್ಲಿಂದ ತಂದು ಕಟ್ಟುತ್ತೆ ಅಂತ ಹೇಳಿದ್ಲು. ಅಮ್ಮ ಬುಕ್ಸ್ ತರ್ತೀನಿ ಅಂತ ಹೋದಳು, ಬಂದೇ ಇಲ್ಲ ಮೇಡಮ್. ನನ್ನ ಮಗಳು ಫೋನ್ ಮಾಡಿ ಹೇಳಿದ್ಲು, ಮಮ್ಮಿ ಹಿಂಗೆ ಆಗ್ಬಿಟ್ಟೈತೆ, ಚರ್ಮ ಎಲ್ಲ ಕಿತ್ತು ಬಂದೈತೆ ಅಕ್ಕನಿಗೆ ಅಂತ ಹೇಳ್ಬಿಟ್ಲು. ಎಕ್ಸಾಮ್ ಇವತ್ತು ಲಾಸ್ಟ್ ಸರ್, ಬುಕ್ಸ್ ಕೊಡ್ತಾರೆ SLC ಬುಕ್ಸ್ ಅಂತ ಖುಷಿಯಿಂದ ಹೇಳ್ಬಿಟ್ಟು ಹೋದ್ಲು ಸರ್. ಇಲ್ಲ ಸರ್, ಅವಳು ಲಾಕ್ಡೌನ್ ಆಗಿರೋದಕ್ಕೆ ಸಂಬಳಗಳು ಸರಿಯಾಗಿ ಬರ್ತಾ ಇರಲಿಲ್ಲ ಸರ್ ನಮ್ಗೆ. ಅದಕ್ಕೆ ವ್ಯಾನಲ್ಲಿ ಕಳಿಸ್ತಾ ಇದ್ದೆ. ಇಷ್ಟು ವರ್ಷನ ಬಸ್ಸಲ್ಲಿ ಹೋಗ್ತೀನಿ ಮಮ್ಮಿ ಅಂತ ಹೇಳಿದ್ಲು. ಹಂಗೂ ನಾನು ಬೇಡ ಕಡೆ ಅಂದರೆ, ಇಲ್ಲಿ ಎಲ್ಲಿಂದ ತಂದು ಕಟ್ತೀರಾ ನೀವು, ವ್ಯಾನ್ಗೂ ಜಾಸ್ತಿ ಮಾಡಿಬಿಟ್ಟನಲ್ಲ ಅಂದ್ಬಿಟ್ಟು ಅವಳು ಬಸ್ಸಲ್ಲೇ ಹೋದ್ಲು ಸರ್. ಇವತ್ತು ಬರ್ತೀನಿ SLC ಬುಕ್ಗಳು ತಗೊಂಡು 10th ಕೊಡ್ತಾರೆ ಮಮ್ಮಿ ಅಂದ್ಬಿಟ್ಟು ಬ್ಯಾಗಲ್ಲೇ ಎತ್ಕೊಂಡು ಹೋಗಿದ್ಲು ಸರ್. ಅಯ್ಯೋ ಸರ್, ಮೇಡಮ್ ನೀವು ಸ್ಕೂಲಲ್ಲೇ ಕೇಳ್ಕೊಳ್ಳಿ ಮೇಡಮ್. ಅಯ್ಯೋ, ಅವಳು SLC ಅಂತ ಪಂಚ ಪ್ರಾಣ ಇಟ್ಕೊಂಡಿದ್ಲು ಮೇಡಮ್. ಅವಳು ಎಲ್ಲೂ ಟ್ಯೂಷನ್ಗೆ ಹೋಗ್ತಾ, ಮನೇಲೇ ಕೂತ್ಕೊಂಡು ಓದ್ತಾ ಇದ್ಲು ಸರ್. ಅವಳು ಎಲ್ಲೂ ಹೋಗ್ತಾ ಇರ್ಲಿಲ್ಲ ಸರ್, ಮನೆಯಲ್ಲೇ ಓದಿರೋ ಮಗು ಅದು. SLC ಅಂದ್ರೆ ಇಬ್ಬರಿಗೆ ಮೇಡಮ್ ಆಗಿರೋದು. ಅಕ್ಕ ತಂಗಿರು ಇಬ್ರು ಜೊತೆಲಿ ಬರ್ತಾ ಇದ್ರಂತ. ಅವಳು ಮೂಗೇಟಾಗೋಳು ಇನ್ನೊಬ್ಳಿಗೆ, ಇವಳು ನೆನ್ಸ್ಕೊಂಡ್ರೇನ ಆಯ್ತಾ ಇಲ್ಲ ಸರ್. ಏನಾದ್ರು ಒಂದು ಮಾತ್ರ ಕೊಟ್ಬಿಡಿಯಪ್ಪ, ನಾನು ಕೊಡ್ದು ಬಿಡ್ತೀನಿ. ಇನ್ನು ಈ ಆಕ್ಸಿಡೆಂಟ್ ಆದಾಗ ಲೋಕೇಶ್ ಅನ್ನೋ ವ್ಯಕ್ತಿ ಅಲ್ಲೇ ಇದ್ರು, ಪ್ರತ್ಯಕ್ಷದರ್ಶಿ. ಅವ್ರೇನ್ ಹೇಳಿದ್ದಾರೆ ನೋಡೋಣ. ಹೇಳಿ ಸರ್. ಇದು ಇಲ್ಲಿ ಮಳೆ ಬಂತಲ್ವಾ, ಮಳೆ ಬರ್ಲಾಗಿ ಅಂಡರ್ ಪಾಸ್ ಎಲ್ಲ ನೀರು ತುಂಬಿಕೊಂಡಿದೆ. ಆ ನೀರು ತುಂಬಿಕೊಂಡಾಗಲೇ ಸ್ಕೂಲ್ ಮಕ್ಕಳು ಎಲ್ಲ ಬಟ್ಟೆ ಗಲೀಜಾಗುತ್ತೆ ಅಂತೇಳಿ ಇಲ್ಲಿ ರೋಡ್ ಕ್ರಾಸ್ ಮಾಡ್ಕೋತಾರೆ. ರೋಡ್ ಕ್ರಾಸ್ ಮಾಡ್ಕೊಂಡು 3-4 ಜನ ಹುಡುಗಿರಿದ್ರು. ಅಲ್ಲಿ ಒಂದು ಹುಡುಗಿಗೆ ಬಿಬಿಎಂಪಿ ಲಾರಿ ಟಚ್ ಮಾಡಿ ಕರಳೆಲ್ಲ ವಾಪಸ್ ಹೊರಗಡೆ ಬಂದಿದೆ. ಹೊರಗಡೆ ಬಂದು ಅವನು ಸ್ಪಾಟ್ ಡೆತ್ ಆಗವಳೆ. ಒಬ್ಬ ಸ್ಕೂಟ್ರನ್ಗೆ 2 ವೀಲರ್ಗೆ ಏಟಾಗಿ ಯಲಹಂಕ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ದಾರೆ. ಕಾಲು 2 ಏಟಾಗಿದೆ ಅಂತ. ಇಲ್ಲಿ ನೀರು ತುಂಬಲಾಗಿ ಸ್ವಲ್ಪ ಸಮಸ್ಯೆ ಆಗಿ ಎಷ್ಟು ಗಂಟೆಗೆ ಆಯ್ತು ಸರ್? ಇವಾಗ ಒಂದು ಹಾಫ್ ಅನ್ ಅವರ್ ಇದೆ ಸರ್. ಹಾಫ್ ಅನ್ ಅವರ್ ಇದೆ. ಬೈಕ್ ಗೊತ್ತಿಲ್ಲ, ಲಾರಿ ಟಚ್ ಆಗಿದ್ದು. ಬೈಕು ಅವ್ನು ಲಾರಿ ಬ್ರೇಕ್ ಹೊಡೆದಾಗ ಬೈಕ್ ಹೋಗಿ ಲಾರಿ ಕೆಳಗಡೆ ಹೋಗಿರೋದು. ಅವರು ಸ್ಪಾಟ್ ಆಗ್ಬೇಕಾಯ್ತು, ಮಿಸ್ ಆಗಿ ಏನೋ ಸಣ್ಣ ಪುಟ್ಟ ಲಾರಿ ಟಚ್ ಮಾಡಿ. ಎಷ್ಟು ಜನ ರಸ್ತೆ ದಾಟ್ತಾ ಇದ್ರು ಸರ್? 4 ಜನ ಅನ್ಸುತ್ತೆ. 4 ಜನ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಲೋಕೇಶ್ ಅಂತ. ಇನ್ನು ಅಕ್ಷಯ ತಂದೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವ್ಯವಸ್ಥೆಯನ್ನ ಸರ್ಕಾರವನ್ನ ತಿದ್ದೋಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತಮ್ಮ ಅಸಮಾಧಾನವನ್ನ ಈ ಮುಖಾಂತರ ಅಕ್ಷಯ ತಂದೆ ಹೊರಹಾಕಿದ್ದಾರೆ. ಸರ್ಕಾರವನ್ನ ತಿದ್ದೋ ಬದಲು ನಮ್ಮ ಹುಷಾರಲ್ಲಿ ನಾವಿರಬೇಕು, ನಾವು ಜಾಗೃತೆಯಿಂದ ಇರಬೇಕು ಅಂತ ಅವ್ರು ಹೇಳಿದ್ದಾರೆ. ಮೃತ ಬಾಲಕಿ ಅಕ್ಷಯ ತಂದೆ ಆಕ್ರೋಶವಾಗಿ ಹೇಳಿರುವಂತ ಮಾತುಗಳಿದು. ಸರ್ಕಾರ ಈ ವ್ಯವಸ್ಥೆಯನ್ನ ತಿದ್ದೋಕ್ ಸಾಧ್ಯನೇ ಇಲ್ಲ, ಅವ್ಯವಸ್ಥೆ ಆಗರ ಆಗ್ಬಿಟ್ಟಿದೆ ಇದು.
ನಮ್ ಹುಷಾರಲ್ಲಿ ನಮ್ ಜಾಗೃತೆಯಲ್ಲಿ ನಾವಿರ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಇಲ್ಲೆಲ್ಲ ತಿದ್ದಕ್ ಸರ್ಕಾರನೆಲ್ಲ ತಿದ್ದಕ್ ನಾವ್ಯಾರು ಸರ್ ನಾವೇ ಸೇಫ್ಟಿ ಆಗಿರ್ಬೇಕಾಗಿತ್ತೇನೋ ಅನ್ಸುತ್ತೆ. ಇಲ್ಲೆಲ್ಲ ತಿದ್ದಕ್ ಆಗುತ್ತಾ ಸರ್? ಇಲ್ಲೆಲ್ಲ ತಿದ್ದಕ್ ಆಗುತ್ತಾ ಸರ್? ಹೋಗ್ಲಿ, ನಾವು ಹುಷಾರಲ್ಲಿ ನಾವಿರ್ಬೇಕಾಗಿತ್ತು. BBMPನೂ ಯಾರನ್ನೂ ದೂಷಣೆ ಮಾಡಿ ಇಲ್ಲ ಸರ್. ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ರು. ಇನ್ನು ಸಹಜವಾಗಿ ಅವ್ರಿಗೊಂದು ನೋವಿದೆ. ಮಗಳು ಎದೆ ಎತ್ತರಕ್ಕೆ ಬೆಳೀತಾ ಇದ್ಲು. ಇನ್ನೊಂದು 5-6 ವರ್ಷ ಬಿಟ್ಟಿದ್ರೆ ಅವಳು ಕನಸಾಗಿತ್ತು ಪೈಲಟ್ ಎಲ್ಲ ಆಗಬೇಕು ಅಂತ. ಆಗ್ತಿದ್ಲು ಏನೋ, ನಮ್ಗೆ ಆಸರೆ ಆಗ್ತಿದ್ಲೇನೋ ಅಂತ ಒಂದು ಆಸೆಯನ್ನು ಕೂಡ ಸಹಜವಾಗಿ ಒಂದು ಪೋಷಕರು ಇಟ್ಕೊಂಡಿರ್ತಾರೆ. ನಮ್ಮ ಪ್ರತಿನಿಧಿ ಮುನಿರಾಜು ಅಕ್ಷಯ ತಂದೆಯವ್ರನ್ನ ಮಾತನಾಡಿಸಿದ್ದಾರೆ, ನೋಡಿ. BBMP ಗಾಡಿ ಚಾಲಕನ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿನಿಯೊಬ್ಬರು ಸಾವನ್ನಪ್ಪಿರುವುದು. ಈಗ ನಮ್ಮ ಜೊತೆ ಅವ್ರ ತಂದೆ ಇದ್ದಾರೆ, ಕೇಳುವುದು. ಸರ್, ಇವತ್ತು ಒಂದು ಅಪಘಾತ ಆಗಿರುವಂಥದ್ದು, ಅದರಲ್ಲಿ ಅಕ್ಷಯ ಮೃತಪಟ್ಟಿರುವಂಥದ್ದು. ಏನು ಓದ್ತಿದ್ರು? ಯಾವ ಸ್ಕೂಲಲ್ಲಿ ಸರ್? 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ರು ಸರ್. ಅವರು 9th ಸ್ಟ್ಯಾಂಡರ್ಡ್ 9ನೇ ಕ್ಲಾಸ್ ಓದ್ತಾ ಇದ್ರು. ಭಾಷ್ಯಂ ಸರ್ಕಲ್ ಹತ್ರ ಸ್ಟೆಲ್ಲಾ ಮೇರಿ ಸ್ಕೂಲಲ್ಲಿ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ರು ಸರ್. ಮತ್ತೆ ಇವತ್ತು ಅವರು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಒಂದು ಅಪಘಾತ ಆಗಿರುವಂಥದ್ದು. ಅವ್ರು ಡೈಲಿ ಏನ್ರಲ್ಲಿ ಓಡಾಡ್ತಿದ್ರು, ಹೇಗೆ ಟ್ರಾವೆಲ್ ಮಾಡ್ತಿದ್ರು ಸರ್? ಅವ್ರು ಬಸ್ಸಲ್ಲಿ ಹೋಗಿ ಬರ್ತಾ ಇದ್ರು. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಹೋಗಿ, ಮೇಕ್ರಿ ಸರ್ಕಲ್ ಇಂದ 176 ಬಸ್ಸಲ್ಲಿ ಹೋಗಿ ಅಲ್ಲಿಂದ ಬರ್ತಾ ಇದ್ರು. ನೆನ್ನೆಲ್ಲ ಮಳೆ ಬಂದು ಅಲ್ಲೇನೋ ನೀರಿದೆ ಅಂತೇಳಿ ರೋಡ್ ಕ್ರಾಸ್ ಮಾಡಕ್ ಹೋಗಿ ಆ ಥರ ಆಗಿದೆ ಸರ್. ಮತ್ತೆ ನಿಮ್ಗೆ ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು ಸರ್? ನನಗೆ ಒಂದು 1 ಗಂಟೆ 1:15 ಒಳಗಡೆ ಗೊತ್ತಾಯ್ತು ಸರ್. ನಾನು ಡ್ಯೂಟಿ ಮುಗೀತಾ ಇತ್ತು, ನಾನು ಮುಗಿಯೋ ಟೈಮ್ ನಂದು. ಆ ಟೈಮ್ ಫೋನ್ ಮಾಡಿ ಈ ಥರ ನಾನು ಚಿಕ್ಕ ಮಗಳು ಫೋನ್ ಮಾಡಿದೆ ಸರ್. ಅಪ್ಪ ಅಕ್ಕಂಗೆ ಏನೋ ಆಕ್ಸಿಡೆಂಟ್ ಆಗಿದೆ ಅಂದರು. ನಾನೇನೋ ಸಣ್ಣ ಪುಟ್ಟ ಆಗಿರ್ತದೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ರಿಕ್ವೆಸ್ಟ್ ಮಾಡಿ, ಅಪ್ಪ ನನಗೆ ಸ್ವಲ್ಪ ಬೇಗ ಬಿಟ್ಕೊಡಿ ಅಂತೇಳಿ ಅಲ್ಲೆಲ್ಲ ಕ್ಯಾಶ್ ಕಟ್ಬಿಟ್ಟು ಓಡ್ ಬಂದೆ ಸರ್. ಮಧ್ಯದಾರಿ ನಾಗವರಕ್ಕೆ ಬರೋಷ್ಟೊತ್ತಿಗೆ ಸ್ಪಾಟ್ ಅಂತ ಅಂದರು ಸರ್. ಕೈ ಕಾಲೆಲ್ಲ ನಡುಗ ಸ್ಟಾರ್ಟ್ ಆಯಿತು. ನರಕ ಅದು. ಆ ನರಕಗಳೆಲ್ಲ ನಾವು ನೋಡ್ಬಾರ್ದು. 14 ವರ್ಷದ ಮಗಳಿಗೆ 40 ವರ್ಷದ ಅಪ್ಪ ಪೋಸ್ಟ್ ಮಾರ್ಟಮ್ ಸೈನ್ ಹಾಕೋದಂದ್ರೆ ನಾವು ಹಾಕ್ಬೇಕಾಗಿತ್ತೇನೋ ನಮ್ಗೆಲ್ಲ. ನಾವ್ ಆಗ್ತಾ ಇದೀವಲ್ಲ. ಹೇಗೆ ಓದ್ತಿದ್ಲು ಸರ್? ಸರ್ ತುಂಬಾ ಬ್ರಿಲಿಯಂಟು ಸರ್. ಅವಳು ಓದೋದ್ರಲ್ಲೆಲ್ಲ ನಂಬರ್ 1 ಸರ್. ಯಾವ್ದ್ರಲ್ಲಿ ಓದೋದ್ರಲ್ಲೆಲ್ಲ ತುಂಬಾ ಬ್ರಿಲಿಯಂಟು. ಒಂದು ತರಲೇ ಇಲ್ಲ, ಏನಿಲ್ಲ. ಅವಳು ನೋಡ್ಕೊಂಡು ನಮ್ಗೆ ಇವಳು ಇದ್ದಾಳಲ್ಲ, ಇವಳು ಚೆನ್ನಾಗಿ ಓದ್ತಾ ಇದ್ದಾಳೆ, ಇವಳು ತರಲೇ ಇಲ್ಲ, ಇವಳ ತರನೇ ಎಲ್ಲ ಮಕ್ಕಳೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದೇ ಖುಷಿ ನಮ್ಗೆ. ಈ ಹುಡುಗಿ ಚೆನ್ನಾಗಿದೆ, ಈ ಹುಡುಗಿಯಿಂದ ಇನ್ನೆಲ್ಲ ಚೆನ್ನಾಗಿದೆ ತರ ಓದ್ತಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ನಮ್ಗೆ. ಏನು ತರಲೇ ಇಲ್ಲ, ಎಲ್ಲೋ ಆಚೆ ಓಡಾಡೋದು ಏನು ಇಲ್ಲ. ಎಷ್ಟು ಜನ ಮಕ್ಕಳು ನಿಮ್ಗೆ? 3 ಜನ ಮಕ್ಕಳು ಸರ್. 3 ಜನ ಮಕ್ಕಳು, 2 ಹೆಣ್ಮಕ್ಳು 1 ಗಂಡು ಮಗು ಸರ್. ಒಟ್ಟಿಗೆ ಸ್ಕೂಲ್ ಇಬ್ರು ಒಂದೇ ಸ್ಕೂಲು. ಒಬ್ರು 7th ಸ್ಟ್ಯಾಂಡರ್ಡ್, ಒಬ್ರು 9th ಸ್ಟ್ಯಾಂಡರ್ಡ್. ಒಬ್ರು 7th ಸ್ಟ್ಯಾಂಡರ್ಡ್, ಒಬ್ರು 9th ಸ್ಟ್ಯಾಂಡರ್ಡ್. ಮೊದಲು ಬಸ್ಸಲ್ಲಿ ಹೋಗ್ತಿದ್ರ? ಸ್ಕೂಲ್ ಬಸ್ಸಲ್ಲಿ ಸರ್? ಬಸ್ಸು ಸ್ಕೂಲ್ ವ್ಯಾನಲ್ಲೇ ಕಳಿಸ್ತಾ ಇದ್ದೆ ಮುಂಚೆ. ಈಗ ಸ್ವಲ್ಪ ಸ್ಯಾಲ್ರಿಗಳೆಲ್ಲ ಕಡಿಮೆ ಆಯ್ತು, ಅರ್ಧ ಸಂಬಳ ಬರ್ತಾ ಇತ್ತು. ಸ್ಯಾಲ್ರಿಗಳು ಸರಿಯಾಗಿ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆಯಮ್ಮ ಜೀವನ. ಇದೊಂದು ವರ್ಷ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬರೋ ವರ್ಷದಿಂದ ಬೇಕಾದ್ರೆ ವ್ಯಾನೆಲ್ಲ ಕಳಿಸ್ತೀನಿ ಅಂತೇಳಿ ಇದೊಂದು ವರ್ಷ ಸ್ವಲ್ಪ ಬಸ್ಸಲ್ಲೇ ಹೋಗ್ಬಿಡ್ರಮ್ಮ ಅಂತೇಳಿ ನಾನು ಇದೊಂದು ವರ್ಷ ಇರಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಮ್ಮ, ಬರೋ ವರ್ಷದಿಂದ ಅಡ್ಜಸ್ಟ್ ಮಾಡ್ತೀನಿ, ವ್ಯಾನಲ್ಲೇ ಹೋಗಿ ಅಂತ ಹೇಳಿ. ಅದೇ ನಂದೇ ತಪ್ಪಾಯ್ತು ಅನ್ಸುತ್ತೆ. ಅದು ಮಾಡಿದ್ನಲ್ಲ, ಅದೇ ದೊಡ್ಡ ತಪ್ಪಾಗಿತ್ತು. ಇದು ಬಾಲಕಿ ತಂದೆ ನರಸಿಂಹಮೂರ್ತಿ ಅವರು ಹೇಳ್ತಾ ಇರೋಂಥದ್ದು. ಏನು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಕಷ್ಟ ಅಂತೇಳಿ ಅವರು ಬಸ್ನಲ್ಲಿ ಓಡಾಡ್ತಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಘಡ ಸಹ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಏನು ಘಟನೆ ಬಗ್ಗೆ, ಜೊತೆಗೆ ಬಾಲಕಿ ಅಕ್ಷಯ ಅವರ ಒಡನಾಟದ ಬಗ್ಗೆ ಅವರ ಸಂಬಂಧಿಕರಾಗಿರುವಂತ ಅವ್ರ ಚಿಕ್ಕಪ್ಪ ಕೂಡ ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮುನಿರಾಜು ಅವರನ್ನು ಮಾತನಾಡಿಸಿದ್ದಾರೆ, ನೋಡಿ. BBMP ಕಸದಲ್ಲಿ ಲಾರಿ ಡಿಕ್ಕಿ ಹೊಡೆದು ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂಥದ್ದು. ಈಗ ನಮ್ಮ ಜೊತೆ ವಿದ್ಯಾರ್ಥಿನಿ ಚಿಕ್ಕಪ್ಪ ಅವರಿದ್ದಾರೆ. ಅಣ್ಣ, ಎಷ್ಟೊತ್ತಿಗೆ ಗೊತ್ತಾಯ್ತು ನಿಮಗೆ ವಿಚಾರ? ಏನು ಸರ್, ನಾನೆಲ್ಲ ಹೊರಗಡೆ ಹೋಗಿ ಬರ್ತಾ ಇದ್ದೆ. ಒಂದು ಗಂಟೆ ಆಗಿರ್ಬೇಕು ಅನ್ಸುತ್ತೆ. ಆ ಟೈಮಲ್ಲಿ ಬಂದ್ರೆ ಮನೆ ಹತ್ರ ಬಂದು ಹೇಳಿದ್ರು, ಈ ಥರ ಏನೋ ಅಕ್ಷಯಾಗಿ ಆಕ್ಸಿಡೆಂಟ್ ಆಗಿದೆ ಅಂತೆ ಹೆಬ್ಬಾಳದಲ್ಲಿ ಅಂದರು. ನಾನೆಲ್ಲ ಸಣ್ಣ ಪುಟ್ಟ ಏನೋ ಆಗಿರ್ಬೇಕು, ಯಾವುದೋ ಸ್ಕೂಟ್ರೋ ಗಿಟ್ರೋ ಟಚ್ ಮಾಡಿರ್ಬೇಕು, ಸಣ್ಣದಾಗಿ ಪ್ಯಾಚರ್ ಆಗಿರ್ಬೇಕು ಅಂದ್ಕೊಂಡೆ. ಓಡ್ ಬಂದೆ ಸರ್. ಅಲ್ಲಿಂದ ಓಡ್ ಬಂದು ಬರೋ ಅಷ್ಟೊತ್ತಿಗೆ ಫುಲ್ ಜಾಮ್ ಆಗೋಗ್ಬಿಟ್ಟಿತ್ತು ಸರ್. ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಮುಂದೆಗಡೆ ಫುಲ್ ಜಾಮ್ ಆಗೋಗ್ಬಿಟ್ಟಿತ್ತು. ಆಂಬುಲೆನ್ಸಲ್ಲಿ ತಗೊಂಬಂದು ಮನಗಿಸ್ಬಿಟ್ಟಿದ್ದಾರೆ. ಓಡೋದೆ ಸರ್, ಆ ಗಾಡಿಗಳ ಸಂದಿಗಳಲ್ಲೇ ಓಡೋದ್ರೆ ನಾನೆಲ್ಲ ಸಣ್ಣ ಪುಟ್ಟ ಆಗೈತೆ ಬಿಡು, ಏನೋ ರೆಡಿ ಮಾಡಿಸ್ಕೊಳ್ಳೋಣ, ಹಾಸ್ಪಿಟ್ಲಿಗೆ ತೋರಿಸಿ ಅಂದ್ಕೊಂಡ್ರಿ. ಇಲ್ಲಿ ಬಂದು ನೋಡಿದ್ರೆ ಆಂಬುಲೆನ್ಸಲ್ಲಿ ಹಿಂಗೆ ಮನಗ್ಬಿಟ್ಟವಳೆ ಸರ್. ಹಂಗೆ ಮನಗ್ಬಿಟ್ಟವಳೆ, ಕಳ್ಳೆಲ್ಲ ಆಚೆ ಬಂದೈತೆ, ಎಲ್ಲ ಹೊರಟೋಗ್ಬಿಟ್ಟವಳೆ ಸರ್. ಹೇಗೆ ಓದ್ತಾ ಇದ್ಲು, ಹೇಗಿದ್ಲು ಸರ್? ಸರ್ ತುಂಬಾ ಟಾಪರ್ ಸರ್, ಚೆನ್ನಾಗಿ ಓದ್ತಾ ಇದ್ಲು. ನಮ್ಮ ಅಣ್ಣನಿಗೆಲ್ಲ ಕರೆಸ್ಬಿಟ್ಟು ಹೆಡ್ ಮೇಡಮ್ ಎಲ್ಲ ಸ್ಟೆಲ್ಲಾ ಮೇರಿ ಸ್ಕೂಲಲ್ಲಿ ಕರೆದು
ಎಲ್ಲ ಹೇಳೋರು ತುಂಬ ನಿಮ್ಮ ಮಗಳು ತುಂಬ ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಓದಿಸಿ, ಎಲ್ಲ ತುಂಬ ಡೀಸೆಂಟ್ ಹುಡುಗಿ, ತುಂಬ ಚೆನ್ನಾಗಿ ಓದ್ತಾಳೆ ಅಂತ ಹೇಳೋರು. ನಮ್ಮ ಹತ್ರ ಎಲ್ಲ ಹೇಳ್ತಿದ್ಲು, ಚಿಕ್ಕಪ್ಪ ನಾನು ಸಾಫ್ಟ್ವೇರ್ ಗಿಫ್ಟ್ವೇರ್ ಏನೂ ಆಗಲ್ಲ, ಪೈಲಟ್ ಆಗ್ತೀನಿ ಚಿಕ್ಕಪ್ಪ, ನನಗೆ ತುಂಬ ಅಂದರೆ ಜಾಸ್ತಿ ಅದೇ ಇಷ್ಟ ನನಗೆ ಅಂತ ಹೇಳೋಳು. ಆಮೇಲೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಯಾವಾಗ ಹೇಳೋಳು, ಚಿಕ್ಕಪ್ಪ ನಾನು ಪುನೀತ್ ರಾಜ್ಕುಮಾರ್ ಮೂವಿಗೆ ಹೋಗ್ಬೇಕಂತ ನಮ್ಮ ತಮ್ಮ ಏನೋ ಹೇಳಿದ್ನಂತೆ, ಸಾಯಂಕಾಲ ಕರ್ಕೊಂಡು ಹೋಗ್ತೀನಮ್ಮ, ಇವತ್ತು ಸಂಜೆ ಕರ್ಕೊಂಡು ಹೋಗ್ತೀನಮ್ಮ ಅಂದರೆ ಇವಾಗ ಹೋಗ್ಬಿಟ್ಟಾರೆ ರೂಮಲ್ಲಿ ಮನ್ಗೆ ಸ್ವಾಮಿ. ಸರ್ ಬೆಳಗ್ಗೆಯಿಂದ ಕೇಳಿದೀವಿ ಸರ್, ಏನ್ ಹೇಳಿ ಸರ್, ನನ್ಗೆ ಏನ್ ಮಾತಾಡಕ್ಕೂ ದಿಕ್ಕು ತೋಚ್ತಾ ಇಲ್ಲ. ಏನ್ ಮಾತಾಡಕ್ಕೂ ದಿಕ್ಕು ತೋಚ್ತಾ ಇಲ್ಲ. ನನ್ಗೆ ಗೊತ್ತಾಗಿದ್ದು ನನ್ನ ಮಗಳು ಫೋನ್ ಮಾಡಿದ್ಲು, ನೀರ್ ನಿಂತ್ಕೊಂಡೋಗೈತೆ ಅಮ್ಮ, ಇವಳು ಆಕ್ಸಿಡೆಂಟ್ ಆಗೈತೆ, ಚರ್ಮ ಎಲ್ಲ ಕಿತ್ ಬಂದೈತೆ ಅಂದ್ಲು. ಯಾಕಮ್ಮ ಅಂದ್ರೆ ಅಲ್ಲಿ ರೋಡ್ ದಾಟ್ಕೊಳಕ್ ಆಗಿಲ್ಲ, ನೀರ್ ನಿಂತಿತ್ತು, ತಿರ್ಕೊಂಡಿದ್ದು, ಅಷ್ಟೊತ್ತಿಗೆ ಗಾಡಿ ಗುದ್ದಿಸ್ಕೊಂಡು ಹೋದ್ನಮ್ಮ ಅಂತ ಹೇಳಿದ್ಲು. ನಾನು ಏನ್ ಹೇಳಿ ಸರ್, SLC ಓದಕ್ಕೆ ಬುಕ್ ಕೊಡ್ತಾರಮ್ಮ, SLC ಬುಕ್ಸ್ ಕೊಡ್ತಾರ ಅಂದ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿ ಬುಕ್ಸ್ ತರ್ತೀನಿ ಅಮ್ಮ ಅಂತ. ನಾನೇನ್ ಹೇಳಿ ಸರ್, ನನ್ನ ಮಗಳು ಎಷ್ಟಕ್ಕೆ SLCನೇ ಕಳ್ಸಿ ಕಟ್ಕೊಬಿಟ್ಟಿದ್ಲು ಸರ್. ಅವಳು ಟ್ಯೂಷನ್ಗೆ ಹೋಗಲ್ಲ, ಏನಕ್ಕೆ ಹೋಗಲ್ಲ, ನನ್ನ ಮನೆಯಲ್ಲೇ ಸಾಧನೆ ಮಾಡ್ತೀನಿ ಅಂತ ಹೇಳಿದ್ಲು ಸರ್. ಅವಳು ನಮ್ ಕಷ್ಟ ನೋಡಿ. ಹೌದು ಸರ್, ನಿನ್ನೆ ತೋರಿಸ್ಲು ಸರ್. ಅವಳು SLC ಮುಗ್ದಿದ ತಕ್ಷಣ ನೋಡಮ್ಮ ಇದು ಅಂತ ಹೇಳಿದ್ಲು ಸರ್. ಎಲ್ಲ ಮಾಡ್ತಾ ಇದ್ಲು ಸರ್. ಅವಳು ನನ್ಗೆ ಹೇಳ್ಕೊಳಕ್ಕೆ ಯಾವ ತರ ಅಂತ ಹೇಳ್ಕೊಳಕ್ಕೆ ನನ್ ಕೈಲಿ ಆಯ್ತಾ ಇಲ್ಲ ಸರ್. ಅವಳನ್ನ ನಾನು ಏನಂತ ಹೇಳ್ಕೊಳ್ಳಿ ಸರ್. ನಾವು ಬಡವರು ಸರ್, ನಾವು ಬಡವರಾದ್ರೂ ನಾವು ಓದಿಸ್ತಾ ಇದ್ದ ಸರ್. ಲಾಕ್ ಡೌನ್ ಆಗಿ ಅವಳಿಗೆ ವ್ಯಾನಲ್ಲಿ ಕಳ್ಸಕ್ಕಾಗಿಲ್ಲ ಸರ್. ಸಂಬಳಗಳು ಸರಿಯಾಗಿ ಕೊಡ್ತಾ ಇರ್ಲಿಲ್ಲ ಅಂತ BMTC ಅವ್ರಿಗೆ. ಸಂಬಳಗಳು ಸರಿಯಾಗಿ ಕೊಡ್ತಾಯಿಲ್ಲ ಅಂದ್ಬಿಟ್ಟು ವ್ಯಾನ್ ಫೀಸ್ ಜಾಸ್ತಿ ಆಗುತ್ತಮ್ಮ, ಹಾಕ ಸ್ವಲ್ಪ ಸಂಬಳ ಎಲ್ಲಿ ಆಗುತ್ತೆ, ಸುಮ್ಮನೆ ಯಾಕೆ 3,000 ರೂಪಾಯಿ ವೇಸ್ಟ್ ಮಾಡ್ಕೊಳ್ಳೋದು, ವ್ಯಾನಲ್ಲಿ ಹೋಗ್ತೀವಿ ಬಿಡು ಅಂದ್ಬಿಟ್ಟು ಧೈರ್ಯ ಮಾಡಿ ಓದ್ಲು ಸರ್. ಅವಳೇ ಸರ್ ಹೋಗಿದ್ದು. ಸಾಕದ ಸರ್. ಸ್ಕೂಲಲ್ಲಿ ಕೇಳ್ಕೊ ಬನ್ನಿ ಸರ್. ಅವರು ಸಿಸ್ಟರೇ ಹೇಳಿದ್ರು ಸರ್, HM ನೀವು ಬಡವರಾದ್ರೂ ಪರವಾಗಿಲ್ಲ, ಅವಳಿಗೆ ಓದ್ಸೋದ್ ಮಾತ್ರ ಬಿಡ್ಬೇಡ್ರಿ, ಚೆನ್ನಾಗಿ ಓದ್ತಾವಳೆ, ನೀವು ಧೈರ್ಯ ತುಂಬಬೇಕು ಅಂತ ಹೇಳಿದ್ರು ಸರ್. ಅವ್ರು ಸರ್ 8 ವರ್ಷ ಕಷ್ಟಪಟ್ಟು ಪಾಪ ವ್ಯಾನಲ್ಲಿ ಕಳಿಸ್ತಾ ಇದ್ರು ಸರ್. ಇವಾಗ ಕರೋನಾ ಈಗ ಸರ್ 3 ತಿಂಗಳಿಂದ ಏನೋ ಸರ್ ಅವಳು ಬಸ್ಸಲ್ಲಿ ಹೋಗ್ತಾ ಇದ್ವಿ ಸರ್. ಅಂದ್ರೆ ಸಂಬಳಗಳು ಸರಿಯಾಗಿ ಹಾಕಿಲ್ಲ ಅಂದ್ಬಿಟ್ಟು ಅವಳೇ ಸರ್ ನಮ್ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಸುಮ್ನೆ ಏನಕ್ಕೆ 3,000 ರೂಪಾಯಿ ಎಷ್ಟು ಮಾಡ್ತಾರೆ ಓಟ್ ಬರ್ತೀವಿ ಅಂತ ಹೋಗಿದ್ದು ಸರ್. ಅವಳು ಏನೋ ನೀರಿತ್ತಂತೆ, ಅದಕ್ಕೆ ಅಲ್ಲಿ ಯಾಕೆ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಹಿಂಗ್ ತಿರುಗಿಕೊಂಡ್ಲಂತೆ ಕ್ರಾಸ್ ಮಾಡಕ್ಕೆ ಸರ್. ಅಯ್ಯೋ ಏನ್ ಸರ್ ಹೇಳಿ, ನಾನು ಏನ್ ಹೇಳಿ ಸರ್, ನನ್ಗೇನ್ ಹೇಳಕ್ ಹೋಯ್ತಾಳ. ಅವಳು ಯೂನಿಫಾರ್ಮ್ ಬೆಳಗ್ಗೆ ತಲೆ ಬಾಚ್ ಕೊಟ್ಟಿದ್ದೆ ನನ್ ಗ್ಯಾಪ್ನ ಸರ್. ಬೆಳಗ್ಗೆ 12:30 ಎದುರೆದ್ರು ನೋಡ್ತಾ ಇದ್ದೆ ಸರ್. ಅಡ್ಗೆ ಆಗೈತ, ಊಟ ಮಾಡಕ್ ಬರ್ತಾಳೆ, ಕರೆಕ್ಟ್ ಆಗೈತಪ್ಪ, ಬರೋ ಟೈಮ್ ಕರೆಕ್ಟ್ ಆಗೈತಪ್ಪ ಅಂತ ಎದುರೆದ್ರು ನೋಡ್ತಾ ಇದ್ದೆ ಸರ್. ನಾನು ಲಾಸ್ಟ್ ಸರ್, ಅವಳು ಲಾಸ್ಟ್ ಸರ್. ಇವತ್ತು ಎಕ್ಸಾಮ್ ಮುಗೀತು, SLC ಬುಕ್ಸ್ ಕೊಡ್ತಾರೆ ಅಂದ್ಬಿಟ್ಟು ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗಿದ್ಲು ಸರ್. ಬುಕ್ಸ್ ಕೊಡ್ತಾರೆ ಅಂತ SLCನೇ ಅವಳಿಗೆ ಜಾಸ್ತಿ ಕನ್ಸಾಗ್ಬಿಟ್ಟಿತ್ತು ಸರ್ ಅವಳಿಗೆ. ಇದು ಅಕ್ಷಯ ತಾಯಿ ಕಣ್ಣೀರು ಹಾಕ್ತಿರೋದು. ಎಂಥವ್ರಿಗಾದ್ರೂ ಸಹಜವಾಗಿ ಆ ನೋವು ಆಘಾತ ಇದೆಯಲ್ಲ, ಈ ಹಂತದಲ್ಲಿ ಅದನ್ನು ತಡ್ಕೊಳಕ್ಕಾಗಲ್ಲ ನೋಡಿ. ಆ ತಾಯಿ ಹೇಳ್ತಾ ಇದ್ರು ಪಾಪ. ಈಗ ಅಕ್ಷಯ ತಂಗಿ ಮಾತಾಡ್ತಿದ್ದಾರೆ ನೋಡಿ. ಅಲ್ಲಿರೋ ಬಸ್ಸಿಂದ ಇಳ್ಕೊಂಡಿದ ತಕ್ಷಣ ಅಲ್ಲಿ ಅಂಡರ್ಪಾಸಿಂದ ಹೋಗೋಣ ಅಂತ ಎಲ್ಲ ಯಾವಾಗಲೂ ನಾವು ಅಂಡರ್ಪಾಸಿಂದನೇ ಹೋಗೋದು. ಇವಾಗೂ ಅಂಡರ್ಪಾಸಿಂದನೇ ಹೋಗೋಣ ಅಂತ ಇದ್ವಿ. ಆದರೆ ಅಲ್ಲಿ ಜಾಸ್ತಿ ಫುಲ್ಲು ನೀರಿತ್ತು ಅಲ್ಲಿ. ಅದಕ್ಕೆ ಅಂಡರ್ಪಾಸಲ್ಲಿ ಹೋಗೋಕ್ಕಾಗಿಲ್ಲ. ಒಂದು ಅಂಕಲ್ ಇಲ್ಲಿ ಹೋಗ್ಬೇಡ್ರಿ, ಹುಷಾರಾಗಿ ರೋಡ್ ದಾಟ್ಕೊಂಡು ಹೋಗ್ರಿ ಅಂದರು. ಅದಕ್ಕೆ ನಾವೆಲ್ಲ ಹುಷಾರಾಗಿ ರೋಡ್ ದಾಟ್ಕೊಂಡು ಹೋಗಿದ್ರು. ಹಿಂಗೆ ಹೋಗಿ ಹಿಂಗೆ ಮುಂದೆ ನಿಂತ್ಕೊಂಡಿದ್ರು, ಹಿಂಗೆ ಬರೋ ಗಾಡಿ ಬಂದು ಗುದ್ಬಿಟ್ಟಿದೆ.
ನಾವು ನೀರು ನೋಡೇ ನಾವು ಹಿಂಗೆ ಬಂದಿದ್ದು. 6 ಮೆಂಬರ್ಸ್. ಇವಾಗೈತೆ ಸರ್ ಗಾಯಗಳು, ಇವಾಗೈತೆ ಇವಾಗೈತೆ ರೋಡಲ್ಲಿ ದಾಟಕ್ ಆಗ್ತಿತ್ತು, ಈಸಿಯಾಗಿ ದಾಟಕ್ ಆಗ್ತಿತ್ತು. ನಾವು ಮತ್ತೆ ನಾವು ದಾಟ್ಕೊಂಡೆ ಹೋಗ್ರಿ ಹಾಸ್ಪಿಟ್ಲ್ ಹತ್ರ. ಇಬ್ರು ನಮ್ಮ ಅಕ್ಕ ನನ್ನ ಜೊತೆ ಚೆನ್ನಾಗಿದ್ಲು. ನಾವಿಬ್ರು ನಾಟಿ ಆಗಿದ್ರಿ, ಸನ್ನಿನೂ ಮಾಡ್ತಿದ್ರಿ, ಚೆನ್ನಾಗಿರ್ತಿದ್ರಿ. ನಾವಿಬ್ರು ಜಾಸ್ತಿ ಡ್ರೀಮ್ಸ್ ಇಟ್ಕೊಂಡಿದ್ಲು ನಮ್ಮ ಅಕ್ಕ. ಅವಳು ಪೈಲಟ್ ಆಗ್ಬೇಕಂತ ಡ್ರೀಮ್ ಇಟ್ಕೊಂಡಿದ್ಲು, ಮತ್ತೆ ಹೋಗಿ ಐಫಿಲ್ ಟವರ್ ನೋಡ್ಬೇಕಂತ ಡ್ರೀಮ್ ಇಟ್ಕೊಂಡಿದ್ಲು ಅಷ್ಟೇ. ಪ್ಯಾರಿಸ್ ಹತ್ತ ಹೋಗ್ಬೇಕು, ನಾನು ಐಫಿಲ್ ಟವರ್ ನೋಡ್ಬೇಕು ಅಂತ ಡ್ರೀಮ್ ಇತ್ತು. ನನಗೆ ಬೇಜಾರಾಗುತ್ತೆ. ಸಂಧ್ಯಾ ಏನ್ ಹೇಳಿದ್ರೆ ಏನ್ ಪ್ರಯೋಜನ ಇಲ್ಲ ಬಿಡಿ ಸಂಧ್ಯಾ ಅವ್ರಿಗೆ, ಬಿಟ್ಬಿಡು ಸಂಧ್ಯಾ. ಎನಫ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.